ರಾಜ್ಯ ರಾಜಕಾರಣದಲ್ಲಿ ಮುಹೂರ್ತ ಫಿಕ್ಸ್. ಕಡೆಗೂ ಬಾಯ್ಬಿಟ್ಟ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆ ಮೈಂಡ್ನಲ್ಲಿ ಓಡ್ತಿದೆ ಮಾಸ್ಟರ್ ಪ್ಲಾನ್. ಹಾಗಾದ್ರೆ ಏನು ಓಡ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಮೈಂಡಲ್ಲಿ ಅಂತ ನೋಡೋದಾದ್ರೆ, ರಾಜ್ಯ ರಾಜಕಾರಣದಲ್ಲಿ ಒಂದು ಕಡೆ ಮುಹೂರ್ತ ಫಿಕ್ಸ್ ಅಂತ ಹೇಳ್ತಾರೆ. ಡಿಕೆ ಶಿವಕುಮಾರ್ ಕೊನೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಯ್ ಬಿಟ್ಟಿದ್ದಾರೆ. ಡಿಕೆ ಮೈಂಡ್ನಲ್ಲಿ ಏನು ಓಡ್ತಾ ಇದೆ, ಇಷ್ಟೆಲ್ಲ ನಡೀತಾ ಇದೆ ರಾಜಕೀಯವಾಗಿ, ಕುರ್ಚಿ ಸಿಗುವ ಹಿಂಟನ್ನ ಕೊಟ್ರ ಡಿಕೆ ಶಿವಕುಮಾರ್. ಅಧಿಕಾರ ಹಂಚಿಕೆ ಮುಹೂರ್ತದ ಬಗ್ಗೆ ಡಿಕೆಶಿ ಹಿಂಟನ್ನ ಕೊಟ್ಟಿದ್ದಾರ. ಅಸ್ಸಾಂ ಹೋದಾಗ ಹೈ ಭೇಟಿ ಮಾಡ್ತೀರಾ ಎಂದು ಪ್ರಶ್ನೆ ಕೇಳ್ತಾರೆ. ಅದಕ್ಕೆಲ್ಲ ಮುಹೂರ್ತ ಫಿಕ್ಸ್ ಆಗಿದೆ ಬಿಡ್ರಯ್ಯ ಅನ್ನುವಂಥ ಒಂದು ಉತ್ತರವನ್ನ ಕೊಡ್ತಾರೆ. ಖರ್ಗೆ ಹೇಳಿಕೆ ಬಳಿಕವೂ ಡಿಕೆ ಕೂಲ್ ರಿಯಾಕ್ಷನ್ನು, ಯಾವುದಕ್ಕೂ ಸಹಿತ ರಿಯಾಕ್ಟ್ ಮಾಡ್ತಾ ಇಲ್ಲ. ಒಂದು ಕಡೆ ಸಿಎಂ ಆಪ್ತರು ಕೂಡ ಬ್ಯಾಕ್ ಟು ಬ್ಯಾಕ್ ದೆಹಲಿ ಪ್ರಯಾಣ, ಹೈಕಮಾಂಡ್ ಭೇಟಿ, ಒಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಒಂದು ಹೇಳಿಕೆ, ಇಷ್ಟೆಲ್ಲ ಆದರೂ ಸಹಿತ ಯಾವುದೇ ರೀತಿಯಾದಂಥ ರಿಯಾಕ್ಷನ್ ಅನ್ನು ಕೊಡ್ತಾ ಇಲ್ಲ, ಕೂಲ್ ಆಗಿದ್ದಾರೆ. ಈಗ ಕೇಳುವಂಥ ಪ್ರಶ್ನೆಗೂ ಕೂಡ ಅದಕ್ಕೆಲ್ಲ ಒಂದು ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಡಿಕೆ ಶಿವಕುಮಾರ್ಗೆ ಎಲ್ಲೋ ಒಂದು ಕಡೆ ಹಿಂಟ್ ಇದೆಯಾ ಅಂತ. ಅಂದರೆ ಡಿಕೆ ಬ್ರದರ್ಸ್ ಏನು ದೆಹಲಿಯಲ್ಲಿ ಹೋಗಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸಿ ಬರ್ತಾರಲ್ಲ, ಮೇ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಮೇ 10ಕ್ಕೆ ಡೆಡ್ಲೈನನ್ನು ಕೊಟ್ಟು ಬಂದಿದ್ದಾರೆ. ಸೊ ಇಲ್ಲಿ ಹೈಕಮಾಂಡ್ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ರೀತಿಯಲ್ಲಿ ಏನಾದರೂ ಒಂದು ಹಿಂಟನ್ನು ಕೊಟ್ರಾ ಅಂತ. ಮುಹೂರ್ತ ಫಿಕ್ಸ್ ಆಗಿದೆ ಬಿಡ್ರಿ ಅದಕ್ಕೆಲ್ಲ ಅನ್ನುವಂಥ ಈ ಒಂದು ಮಾತಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಭಾರಿ ಚರ್ಚೆಯನ್ನು ಹುಟ್ಟಿ ಹಾಕ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಯಾವ ಒಂದು ಥಾಟ್ಸನ್ನು ಇಟ್ಕೊಂಡು, ಯಾವ ಒಂದು ಗೋಲನ್ನು ಇಟ್ಕೊಂಡು ಮುಂದೆ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಅನ್ನುವಂಥ ನಿಟ್ಟಿನಲ್ಲಿ ಭಾರಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಅಸ್ಸಾಂ ನಾಳೆ ಹೋಗ್ತೀನಿ, ನಾಳಿದ್ದು ತುಂಗಭದ್ರಾ ಹೋಗ್ತೀನಿ. ಬಂದು ಈಗ ತುಂಗಭದ್ರಾ ಹೋಗ್ತೀನಿ. ಈಗ ಕೆಲವು ಜಾಗಗಳಿಗೆ ಇನಾಗ್ರೇಟ್ ಮಾಡಕ್ ಹೋಗ್ತೀನಿ, ಊಟನೂ ಮಾಡಬೇಕು. ನಿಮ್ಗೆ ಈ ರಾಜಕೀಯ ಬಿಟ್ರೆ ಇನ್ನೇನಿಲ್ಲ, ಇದಕ್ಕೆಲ್ಲ ಮುಹೂರ್ತ ಇದೆ ಬಿಡ್ರಪ್ಪ, ತಲೆ ಕೆಡಿಸ್ಕೋಬೇಡಿ. ಅಸ್ಸಾಂ ನಾಳೆ ಹೋಗ್ತೀನಿ, ನಾಳಿದ್ದು ತುಂಗಭದ್ರಾ ಹೋಗ್ತೀನಿ. ಬಂದು ಈಗ ತುಂಗಭದ್ರಾ ಹೋಗ್ತೀನಿ. ಈಗ ಕೆಲವು ಜಾಗಗಳಿಗೆ ಇನಾಗ್ರೇಟ್ ಮಾಡಕ್ ಹೋಗ್ತೀನಿ, ಊಟನೂ ಮಾಡಬೇಕು. ನಿಮ್ಗೆ ಈ ರಾಜಕೀಯ ಬಿಟ್ರೆ ಇನ್ನೇನಿಲ್ಲ, ಇದಕ್ಕೆಲ್ಲ ಮುಹೂರ್ತ ಇದೆ ಬಿಡ್ರಪ್ಪ, ತಲೆ ಕೆಡಿಸ್ಕೋಬೇಡಿ. ಅಸ್ಸಾಂ ನಾಳೆ ಅಸ್ಸಾಂ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸ್ಸಾಂನ ಜವಾಬ್ದಾರಿ ಡಿಕೆ ಶಿವಕುಮಾರ್ ಮೇಲೇನೆ ಇತ್ತು. ಹಾಗಾಗಿ ಈ ಬಗ್ಗೆ ಎಲ್ಲ ಪ್ರಶ್ನೆ ಎತ್ತದಂತ ಮಾಧ್ಯಮಕ್ಕೆ ಹೇಳ್ತಾ ಇದ್ದಾರೆ, ರಾಜಕೀಯ ಬಿಟ್ಟರೆ ಇನ್ನೇನಿದೆ ಅಂತ. ಡಿಕೆ ಶಿವಕುಮಾರ್ ಹತ್ರ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ನಾವು? ರಾಜಕೀಯದ ಬಗ್ಗೆನೇ ಅಲ್ವಾ, ರಾಜಕಾರಣಿ ಅಂದಮೇಲೆ ರಾಜಕೀಯ ವಿಚಾರಗಳನ್ನೇ ಅಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಈಗ ಸದ್ಯಕ್ಕೆ ಎಲ್ಲರ ಮುಂದೆ ಇರುವಂಥ ಪ್ರಶ್ನೆ, ಇವರಿಗೆ ಯಾವಾಗ CM ಪಟ್ಟ ಸಿಗುತ್ತೆ ಅಂತ. ಆ ಒಂದು ನಿರ್ಣಯದಲ್ಲಿ ಇದೀಗ ಚರ್ಚೆ ನಡೀತಾ ಇದೆ. ಒಂದು ಕಡೆ ಡಿಸ್ಕಷನ್ಗಳು, ಮತ್ತೊಂದು ಕಡೆ ಬದಲಾವಣೆ, CM ಬದಲಾವಣೆ ಆಗುತ್ತಾ ಇಲ್ವಾ ಅನ್ನುವಂಥ ಚರ್ಚೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ರಣತಂತ್ರ, ಹುಬ್ಬಳ್ಳಿಯಲ್ಲಿ ಸಮಾವೇಶದ ಕುರಿತಾಗಿ ಹೈಕಮಾಂಡ್ ಬಗ್ಗೆ ಚರ್ಚೆ. ಇವೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಇಷ್ಟೆಲ್ಲ ಆದರೂ ಕೂಲಾಗಿ ಸೈಲೆಂಟ್ ಆಗಿದ್ದಾರೆ, ಯಾವುದು ರಿಯಾಕ್ಷನ್ ಕೊಡ್ತಾ ಇಲ್ಲ. ಇಷ್ಟೆಲ್ಲ ನಡೀತಾ ಇದೆ ಅಂತ ಅಂದಮೇಲೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಹೇಳಿರುವಂಥದ್ದು ಅದಕ್ಕೆಲ್ಲ ಮುಹೂರ್ತ ಫಿಕ್ಸ್ ಆಗಿದೆ ಅಂತ.